ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ಕಳೆದ ಕೆಲ ವರ್ಷಗಳಿಂದ ಜಿಯೋ ಪಾಲಿಟಿಕ್ಸ್ ಅನ್ನ ಬಹಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಾ ಇದ್ದೀನಿ. ಆದರೆ ಯಾವತ್ತೂ ಕೂಡ ಜಿಯೋ ಪಾಲಿಟಿಕ್ಸ್ ನಲ್ಲಿ ಇಷ್ಟು ಮೇಜರ್ ಆದಂತಹ ಶಿಫ್ಟ್ ಕೇವಲ ಒಂದು 2-3 ತಿಂಗಳ ಅವಧಿಯಲ್ಲಿ ನಾನಂತೂ ಕಂಡಿರಲಿಲ್ಲ. ಬಹಳ ಬಿಗ್ ಡೆವಲಪ್ಮೆಂಟ್ಗಳು ಆದಷ್ಟು ಶೀಘ್ರದಲ್ಲಿ ವರ್ಲ್ಡ್ ಆರ್ಡರ್ ಚೇಂಜ್ ಆಗುತ್ತೆ ಅನ್ನೋದನ್ನ ಈ ಮೂಲಕವಾಗಿ ಸೂಚನೆ ಸಿಗ್ತಾ ಇದೆ. ಯಾಕೆ ಈ ಪೀಠಿಕೆ ಹಾಕಿದೆ ಅಂತಂದ್ರೆ, ವಿಶ್ವದಲ್ಲಿ ಯಾವುದೇ 2 ಮಿತ್ರ ದೇಶಗಳ ನಡುವೆ ಸಣ್ಣ ಭಿನ್ನಾಭಿಪ್ರಾಯವಾದರೂ ಬರಬಹುದಿತ್ತು. ಆದರೆ ಪಾಕಿಸ್ತಾನ ಮತ್ತು ಚೈನಾದ ವಿಚಾರದಲ್ಲಿ ಅದು ಆಗ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ, ಚೀನಾ ಬಲವಾಗಿ ನಂಬಿಕೊಂಡಿತ್ತು, ಭಾರತವನ್ನ ಎದುರಿಸಬೇಕಾದ್ರೆ, ಭಾರತವನ್ನ ಕೌಂಟರ್ ಮಾಡಬೇಕಾದ್ರೆ ನಮಗೆ ಪಾಕಿಸ್ತಾನ ಬಹಳ ನಂಬಿಕಸ್ಥ ಪಾರ್ಟ್ನರ್ ಅಂತ ಚೀನಾ ಭಾವಿಸಿತ್ತು. ಹೀಗಾಗಿ ಯಾವತ್ತೂ ಕೂಡ ಪಾಕಿಸ್ತಾನದೊಂದಿಗೆ ತನ್ನ ಸ್ನೇಹ ಹಳಸದಂತೆ ಚೀನಾ ನೋಡಿಕೊಂಡಿತ್ತು. ಇದೇ ಮೊದಲ ಬಾರಿಗೆ ಚೈನಾ ಮತ್ತು ಪಾಕಿಸ್ತಾನದ ನಡುವಿನ ಸ್ನೇಹದಲ್ಲಿ ಸಣ್ಣ ಬಿರುಕೊಂದು ಮೂಡಿದೆ. ಮಿತ್ರರೇ, ಇದು ಕಂದಕ ಆಗಿಯೇ ಆಗತ್ತೆ. ಆನಂತರ ಇವೆರಡೂ ಕೂಡ ಉತ್ತರ ಧ್ರುವ ದಕ್ಷಿಣ ಧ್ರುವ ಆಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಸದ್ಯ ವಿಶ್ವದಲ್ಲಿ ನಡೀತಿರುವಂತಹ ಪ್ರತಿ ಬೆಳವಣಿಗೆಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಭಾರತಕ್ಕೆ ವಿರುದ್ಧವಾಗೇ ಇದೆ. ಅದು ಸುತ್ತಿ ಬಳಸಿ ನಮಗೆ ಬಂದು ತೊಂದರೆ ಉಂಟು ಮಾಡುವಂತಹ ಬೆಳವಣಿಗೆಗಳೇ ಆಗಿರ್ತವೆ. ಈ ಮಧ್ಯೆ ಪಾಕಿಸ್ತಾನ ಮತ್ತು ಚೀನಾದ ನಡುವೆ ಆದಂತಹ ಈ ಡೆವಲಪ್ಮೆಂಟ್ ಇದೆಯಲ್ಲ, ಇದು ಭಾರತಕ್ಕೆ ಸಹಜವಾಗಿ ಖುಷಿ ಕೊಡುವಂತಹ ಡೆವಲಪ್ಮೆಂಟ್, ಭಾರತಕ್ಕೆ ಸ್ವಲ್ಪ ಸಮಾಧಾನ ತರುವಂತಹ ಡೆವಲಪ್ಮೆಂಟ್ ಕೂಡ ಹೌದು. ಏನಿದು ವಿಚಾರ ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಚೀನಾ ತನ್ನ ಕನಸಿನ ಕೂಸಾದಂತಹ ಸಿಪೆಕ್ ಕಾರಿಡಾರ್ ವಿಚಾರದಲ್ಲೇ ಒಂದು ಹೆಜ್ಜೆ ಹಿಂದೆಯನ್ನ ಇಟ್ಟಿದೆ. ಈ ಯೋಜನೆಗೆ ನಾವು ಇನ್ವೆಸ್ಟ್ ಮಾಡೋದಿಲ್ಲ ಅಂತ ಚೀನಾ ನಿರಾಕರಣೆ ಮಾಡಿದೆ. ಮಿತ್ರರೇ, ಇದು ಬಹಳ ದೊಡ್ಡ ಡೆವಲಪ್ಮೆಂಟ್. ಭವಿಷ್ಯದಲ್ಲಿ ಪಾಕಿಸ್ತಾನ ಇದಕ್ಕೆ ಭಾರಿ ಬೆಲೆ ತೆರುತ್ತೆ. ಇದು ಭಾರತದ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಪ್ಲಸ್ ಆಗುತ್ತೆ, ಒಂದು ರೀತಿಯಲ್ಲಿ ಮೈನಸ್ ಕೂಡ ಆಗುತ್ತೆ. ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸಿಪೆಕ್ ಕಾರಿಡಾರ್ ಅಥವಾ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್, ಈ ಹೆಸರನ್ನ ಕೇಳದಂಥವರು ಬಹುಶಃ ಭಾರತದಲ್ಲಿ ಯಾರೂ ಇರಲಿಕ್ಕಿಲ್ಲ. ಯಾಕೆ ಅಂತಂದ್ರೆ, ಭಾರತದಲ್ಲಿ ಅಷ್ಟೊಂದು ಚರ್ಚೆ ಆದಂತಹ ಪಾಕಿಸ್ತಾನದ ಒಂದು ಯೋಜನೆ ಇದು. ಈ ಯೋಜನೆ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ಚೈನಾದ ಕನಸಿನ ಕೂಸು. ಈ ಯೋಜನೆಯನ್ನ ಹೇಗೆ ಚೈನಾ ಡಿಸೈನ್ ಮಾಡಿತ್ತು ಅಂತಂದ್ರೆ, ಆರಂಭದಲ್ಲಿ ಪಾಕಿಸ್ತಾನದಲ್ಲಿ ಚೈನಾವೇ ಇನ್ವೆಸ್ಟ್ ಮಾಡುವಂತದ್ದು. ಆದ್ರೆ ಅದು ಸಾಲ, ಅದನ್ನ ನಂತರ ಪಾಕಿಸ್ತಾನ ಹಿಂತಿರುಗಿಸಬೇಕಾಗಿತ್ತು. ಇದೇನು ಸಣ್ಣ ಪುಟ್ಟ ಯೋಜನೆ ಅಲ್ಲ, ಒಟ್ಟು $60 ಬಿಲಿಯನ್ ಮೊತ್ತದ ಯೋಜನೆ ಇದು. ಅಂದ್ರೆ ಭಾರತದ ರೂಪಾಯಲ್ಲಿ ನಿಮ್ಗೆ ಹೇಳಬೇಕು ಅಂತಂದ್ರೆ ಸರಿಸುಮಾರು 5,20,000 ಕೋಟಿ ರೂಪಾಯಿಯ ಯೋಜನೆ ಇದು. ಪಾಕಿಸ್ತಾನದ ಓವರ್ ಆಲ್ 1 ವರ್ಷದ ಬಜೆಟ್ಗೆ ಸರಿಸಮ ಈ ಯೋಜನೆ. ಚೀನಾದ ಕ್ಸಿಂಗ್ಜಿಯಾಂಗ್ ಪ್ರಾಂತ್ಯದಿಂದ ಪಾಕಿಸ್ತಾನದ ಗ್ವಾದಾರ್ ಬಂದರಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಯೋಜನೆ ಇದು. ಇದರಲ್ಲಿ ರಸ್ತೆ ಬರ್ತಾ ಇದ್ವು, ರೈಲ್ವೆ ಇತ್ತು, ಪೈಪ್ಲೈನ್ ಗಳನ್ನು ಹಾಕಲಾಗ್ತಾ ಇತ್ತು, ಬಂದರು, ಏರ್ಪೋರ್ಟ್, ಇದೆಲ್ಲವೂ ಸಹ ಈ ಯೋಜನೆಯ ಭಾಗ ಆಗಿತ್ತು. ಈ ಯೋಜನೆಯಲ್ಲಿ ಇಷ್ಟು ದಿನ ಎಲ್ಲವೂ ಕೂಡ ಸ್ಮೂತ್ ಆಗಿ ನಡೆದುಕೊಂಡು ಹೋಗ್ತಾ ಇತ್ತು. ಚೈನಾ ಯಾವತ್ತೂ ಕೂಡ ಯೋಚನೆ ಮಾಡಿರಲಿಲ್ಲ, ನಾವು ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ನಮಗೆ ರಿಟರ್ನ್ ಬರುತ್ತಾ, ಇದರಿಂದ ನಮಗೆ ಭವಿಷ್ಯದಲ್ಲಿ ಲಾಭ ಆಗುತ್ತಾ, ಪಾಕಿಸ್ತಾನ ದೋಖಾ ಮಾಡುತ್ತಾ ಇಲ್ವಾ, ಇದು ಯಾವುದರ ಬಗ್ಗೆಯೂ ಕೂಡ ಚೀನಾ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕೆಂದ್ರೆ ಪಾಕಿಸ್ತಾನಕ್ಕೆ ಬೇರೆ ಆಪ್ಷನ್ನೇ ಇಲ್ಲ, ಅವರು ನಮ್ಮ ಜೊತೆಗೆ ಇರಬೇಕು ಅಂತ ಚೀನಾ ಭಾವಿಸಿತ್ತು. ಆದ್ರೆ ಈಗ ದಿಢೀರ್ ಅಂತ ಚೀನಾ ತನ್ನ ನಿಲುವಿನಲ್ಲಿ ಬದಲಾವಣೆ ಮಾಡಿಕೊಂಡಿದೆ. ಸಿಪೆಕ್ ಕಾರಿಡಾರ್ನ ಅತ್ಯಂತ ಮುಖ್ಯವಾದಂತಹ ಒಂದು ಯೋಜನೆಯಿಂದ ಚೈನಾ ಹೊರ ನಡೆದಿದೆ. ನೀವು ಥರ್ಡ್ ಪಾರ್ಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಕೊಳ್ಳಿ, ನಾವಿದಕ್ಕೆ ಹಣ ಹೂಡಿಕೆ ಮಾಡೋದಿಲ್ಲ, ಹೀಗಂತ ಚೈನಾ ಸ್ಪಷ್ಟವಾಗಿ ಪಾಕಿಸ್ತಾನಕ್ಕೆ ಹೇಳಿದೆ. ಇದೇ ಕಾರಣದಿಂದ ಪಾಕಿಸ್ತಾನ ಬೇರೊಂದು ಬ್ಯಾಂಕ್ ಬಳಿಯಲ್ಲಿ ಹೋಗಿ ಸಾಲ ಕೊಡಿ ಅಂತ ಹೇಳಿ ಗೋಗರಿಯೋದಕ್ಕೆ ಶುರು ಮಾಡಿದೆ. ಅಷ್ಟಕ್ಕೂ ಚೀನಾ ಸಿಪೆಕ್ ಕಾರಿಡಾರ್ನ ಯಾವ ಯೋಜನೆಯಿಂದ ಹೊರ ನಡೆದಿದೆ ಕೇಳಿದ್ರೆ, ಪೇಜಾವರದಿಂದ ಕರಾಚಿಯನ್ನ ತಲುಪುವಂತಹ ಒಂದು ರೈಲ್ವೆ ಲೈನ್ ಅನ್ನ ಈ ಸಿಪಿಇಸಿ ಕಾರಿಡಾರ್ನ ಭಾಗವಾಗಿ ರೂಪಿಸಲಾಗಿತ್ತು. ಈ ರೈಲ್ವೆ ಲೈನ್ ನ ಒಟ್ಟು ಉದ್ದ 1,726 ಕಿಲೋಮೀಟರ್. ಇದರ ಅಂದಾಜು ವೆಚ್ಚ $6.7 ಬಿಲಿಯನ್. ಈಗ ಚೀನಾ ಹೇಳ್ತಾ ಇದೆ, ಈ ರೈಲ್ವೆ ಲೈನ್ಗೆ ನಾವು ಇನ್ವೆಸ್ಟ್ ಮಾಡೋದಿಲ್ಲ, ನಾವು ಇದರಿಂದ ಹೊರ ನಡೀತಾ ಇದೀವಿ ಅಂತ. ಅದಕ್ಕೆ ಪಾಕಿಸ್ತಾನ ಏನ್ ಮಾಡಿದೆ ಅಂತಂದ್ರೆ, ADB ಬ್ಯಾಂಕ್ ಬಳಿಯಲ್ಲಿ ಒಂದು ಪ್ರಪೋಸಲ್ ಇಟ್ಟಿದೆ, ನಮಗೆ $2 ಬಿಲಿಯನ್ ಸಾಲ ಕೊಡಿ. ಹೀಗಂತ ಪಾಕಿಸ್ತಾನ ಅಮೆರಿಕದ ಪಾರುಪತ್ಯ ಇರುವಂತಹ ADB ಬ್ಯಾಂಕ್ ಬಳಿಯಲ್ಲಿ ಸಾಲ ಕೇಳಿದೆ. ಬಹುತೇಕ ಈ ಸಾಲ ಸ್ಯಾಂಕ್ಷನ್ ಆಗುವಂತ ಸಾಧ್ಯತೆಯೂ ಕೂಡ ಇದೆ. ಯಾಕೆ ಗೊತ್ತಾ, ಈ ADB ಬ್ಯಾಂಕ್ ಇದೆಯಲ್ಲ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಇದರಲ್ಲಿ ಭಾರತವೂ ಶೇರ್ ಅನ್ನು ಹೊಂದಿದೆ, ಚೈನಾ ಕೂಡ ಶೇರ್ ಅನ್ನು ಹೊಂದಿದೆ, ಜಪಾನ್ ಕೂಡ ಶೇರ್ ಅನ್ನು ಹೊಂದಿದೆ. ಆದರೆ ತೀರಾ ಮೇಜರ್ ಆದಂತಹ ಶೇರ್ಗಳನ್ನು ಹೊಂದಿರುವಂತದ್ದು ಅಮೆರಿಕದ ಸರಿಸುಮಾರು 30% ಶೇರ್ಗಳು ಈ ADB ಬ್ಯಾಂಕ್ ನಲ್ಲಿದೆ. ಈಗ ADB ಬ್ಯಾಂಕ್ ಪಾಕಿಸ್ತಾನದ ಈ ಯೋಜನೆಗೆ ಸಾಲ ಕೊಡೋದಕ್ಕೆ ಒಪ್ಕೊಳ್ತಾ ಇದೆ ಅಂತಂದ್ರೆ ಅದರಲ್ಲಿ ಅಮೆರಿಕದ ಪಾತ್ರ ಇರುತ್ತೆ. ಇದನ್ನೇ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತದ್ದು. ಅಂದ್ರೆ ಪಾಕಿಸ್ತಾನ ಈಗ ನಿಧಾನವಾಗಿ ಚೈನಾ ತೆಕ್ಕೆಯಿಂದ ಅಮೆರಿಕದ ಕಡೆಗೆ ವರ್ಗಾವಣೆಗೊಳ್ತಾ ಇದೆ ಅಂತ. ಇನ್ನೂ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುವಾಗ ಹೇಳಬೇಕು ಅಂತಂದ್ರೆ, ಪಾಕಿಸ್ತಾನ ಇಷ್ಟು ದಿನ ಬಾಣಲೆಯಲ್ಲಿತ್ತು, ಈಗ ಬೆಂಕಿಗೆ ಹಾರ್ತಾ ಇದೆ ಅಂತ. ಹಾಗಾದ್ರೆ ಯಾಕೆ ಚೀನಾ ಈ ಯೋಜನೆಯಿಂದ ಹಿಂದೆ ಸರಿತಾ ಇದೆ? ಇದರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಏನ್ ಕಾರಣ? ಈ ಪ್ರಶ್ನೆಯನ್ನ ಕೇಳೋದಾದ್ರೆ ಮಿತ್ರರೇ, ಮುಖ್ಯವಾಗಿ ಕೆಲ ಕಾರಣಗಳು ಸಿಗ್ತವೆ. ಅದರಲ್ಲಿ ನಂಬರ್ 1 ಯಾವುದು ಕೇಳಿದ್ರೆ ಫೈನಾನ್ಷಿಯಲ್ ರಿಸ್ಕ್. ಚೀನಾ ಈಗಾಗಲೇ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ, ಆದರೆ ಅದು ರಿಟರ್ನ್ ಬರುತ್ತೆ ಅಂತ ಚೀನಾಗೆ ಯಾವ ರೂಪದಲ್ಲೂ ನಂಬಿಕೆ ಉಳಿತಾ ಇಲ್ಲ. ಈಗ ಚೀನಾದ ಇನ್ವೆಸ್ಟ್ಮೆಂಟ್ಗೆ ವರ್ಷ ಅವರು ಮರುಪಾವತಿಯನ್ನ ಮಾಡಬೇಕಲ್ಲ ಪಾಕಿಸ್ತಾನದವರು,
ಅದನ್ನ ಮಾಡ್ತಾ ಇಲ್ಲ, ವಿನಾಕಾರಣ ಡಿಲೇ ಆಗ್ತಾ ಇದೆ. ಯಾಕೆ ಡಿಲೇ ಆಗ್ತಾ ಇದೆ ಅಂತಂದ್ರೆ ಪಾಕಿಸ್ತಾನದ ಬಳಿಯಲ್ಲಿ ಹಣ ಇಲ್ಲ. ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಅಂಚಿಗೆ ಬಂದು ನಿಂತಹ ದೇಶ. ಇದನ್ನ ಚೀನಾ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಲಿಂಕ್ ಆಗ್ತವೆ. ಕೇವಲ ಎಕನಾಮಿಕ್ ಕಾರಣ ಒಂದೇ ಅಲ್ಲ. ಪಾಕಿಸ್ತಾನದಲ್ಲಿ ಅಮೆರಿಕದ ಇನ್ವಾಲ್ವ್ಮೆಂಟ್ ಇಲ್ಲಪ್ಪ, ಪಾಕಿಸ್ತಾನ ತುಂಬಾ ಸೇಫ್ ಆಗಿದೆ, ನಾವೆಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಇವತ್ತಲ್ಲ ನಾಳೆ ವಸೂಲಿ ಮಾಡಬಹುದು ಅಂತ ಚೀನಾಗೆ ಅನಿಸಿದ್ದೇ ಆಗಿದ್ರೆ ಅವರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ ತನ್ನ ಪಾಲಿಸಿಗಳನ್ನ ಅಮೆರಿಕದ ಕಡೆಗೆ ಶಿಫ್ಟ್ ಮಾಡ್ತಾ ಇದೆ. ಇದು ಚೀನಾಗೆ ಸ್ವಲ್ಪ ತಳಮಳ ತರಿಸ್ತಾ ಇದೆ. ನಾವು ಈ ಪಾಕಿಸ್ತಾನವನ್ನು ನಂಬಿಕೊಂಡು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದ್ರೆ ನಾಳೆ ಪಾಕಿಸ್ತಾನ ನಮ್ಮ ಕೈ ಕೊಟ್ರೆ ಅದನ್ನು ನಾವು ವಸೂಲಿ ಮಾಡೋದಕ್ಕಾಗದೇ ಇದ್ರೆ, ಹೀಗಾಗಿ ಪಾಕಿಸ್ತಾನದಿಂದ ಒಂದು ಅಂತರವನ್ನ ಕಾಯ್ದುಕೊಳ್ಬೇಕು. ಅದು ಅಲ್ಲದೆ ಇಂತಹ ಮೇಜರ್ ಯೋಜನೆಗೆ ಒಂದು ಥರ್ಡ್ ಪಾರ್ಟಿ ಇನ್ವೆಸ್ಟ್ಮೆಂಟ್ ಆದ್ರೆ ಅದು ನಮಗೆ ಲಾಭದಾಯಕ, ಹೀಗಂತ ಚೀನಾಗೆ ಅನಿಸೋದಕ್ಕೆ ಶುರುವಾಗಿದೆ. ಇದರ ಜೊತೆಗೆ ಎರಡನೆಯ ಕಾರಣ ಏನು ಕೇಳಿದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್. ಚೈನಾ ಈ ಸಿಪೆಕ್ ಕಾರಿಡಾರ್ಗೋಸ್ಕರವಾಗಿ ತನ್ನ ಸಿಬ್ಬಂದಿಗಳನ್ನ, ತನ್ನ ಇಂಜಿನಿಯರ್ಗಳನ್ನ ಪಾಕಿಸ್ತಾನ ಕಳುಹಿಸಿಕೊಟ್ಟಿದೆ. ಬಹಳ ಸಂಖ್ಯೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಚೀನಾದವರು. ಆದ್ರೆ ಹಾಗೆ ವರ್ಕ್ ಮಾಡ್ತಾ ಇರುವಂತಹ ಚೀನಿ ನ್ಯಾಷನಲ್ಸ್ಗೆ ಪಾಕಿಸ್ತಾನದಲ್ಲಿ ಯಾವುದೇ ಭದ್ರತೆ ಇಲ್ಲ. ಆಗಾಗ ಉಗ್ರ ದಾಳಿಗಳಾಗ್ತಾ ಇದ್ದಾವೆ. 2021ರಿಂದ ಈವರೆಗೆ 21 ಚೈನಿ ನ್ಯಾಷನಲ್ಸ್ ಅನ್ನ ಪಾಕಿಸ್ತಾನದಲ್ಲಿ ಹತ್ಯೆ ಮಾಡಲಾಗಿದೆ. ಈ ವಿಚಾರದಲ್ಲಿ ಭಾರಿ ಕಳವಳವನ್ನು ವ್ಯಕ್ತಪಡಿಸಿದಂತಹ ಚೈನಾ ಪಾಕಿಸ್ತಾನಕ್ಕೆ ಅನೇಕ ರೀತಿಯಲ್ಲಿ ಮನವಿ ಮಾಡಿಕೊಂಡಿತ್ತು. ನಿಮಗೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಹೇಳಿ, ನಾವೇ ನಮ್ಮ ಸೇನೆಯನ್ನ ತಂದಲ್ಲಿ ಇಡ್ತೀವಿ, ನಮ್ಮ ದೇಶದ ಪ್ರಜೆಗಳನ್ನ ನಾವೇ ರಕ್ಷಣೆ ಮಾಡ್ಕೊಳ್ತೀವಿ ಅಂತ ಚೈನಾ ಹೇಳಿತ್ತು. ಆದ್ರೆ ಪಾಕಿಸ್ತಾನ ಇದಕ್ಕೆ ಒಪ್ಪಿಲ್ಲ. ಒಂದು ವೇಳೆ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದೆ ಆದ್ರೆ ಡೊಮೆಸ್ಟಿಕ್ ಪಾಲಿಟಿಕ್ಸ್ ನಲ್ಲಿ ಬಹಳ ಹಿನ್ನಡೆ ಆಗುತ್ತೆ ಅಂತ ಪಾಕಿಸ್ತಾನ ಸರ್ಕಾರಕ್ಕೆ ಅನಿಸಿತ್ತು. ಪಾಕಿಸ್ತಾನ ಇದರಿಂದ ಅಂತರ ಕಾಯ್ದುಕೊಂಡಿತ್ತು. ಆದರೆ ಇನ್ನೊಂದು ಕಡೆಯಲ್ಲಿ ಚೈನಾದ ಸಿಬ್ಬಂದಿಗಳಿಗೆ ಪಾಕಿಸ್ತಾನ ರಕ್ಷಣೆ ಕೊಡೋದರಲ್ಲೂ ಕೂಡ ವಿಫಲವಾಯಿತು. ದಾಳಿಗಳು ನಿರಂತರವಾಗಿ ಮುಂದುವರೆದವು. ಹೀಗಾಗಿ ಸೆಕ್ಯೂರಿಟಿ ಕನ್ಸರ್ನ್ನಿಂದಲೂ ಕೂಡ ಚೈನಾಗೆ ಈ ಯೋಜನೆ ಬಹಳ ದುಬಾರಿಯಾಗಿ ಪರಿಣಮಿಸಿತು. ಇದರ ಜೊತೆಗೆ ಈ ಭದ್ರತೆಯ ಕುರಿತಾಗಿ ಚೈನಾಗಿರುವ ಇನ್ನೊಂದು ತಲೆಬಿಸಿ ಏನು ಕೇಳಿದ್ರೆ, ಈ ಸಿಪೆಕ್ ಕಾರಿಡಾರ್ ಇದೆಯಲ್ಲ, ಇದು ಬಹುತೇಕ ಭಾಗ ಬಲೂಚಿಸ್ತಾನದಲ್ಲೇ ಹಾದು ಹೋಗುತ್ತೆ. ಬಲೂಚಿಗಳು ಈಗ ಸ್ವತಂತ್ರ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ನಾವು ಬಲೂಚನ್ನ ಸ್ವತಂತ್ರ ಮಾಡ್ತೀವಿ, ಹೊಸ ದೇಶವನ್ನ ಹುಟ್ಟಾಕ್ತೀವಿ ಅಂತ. ಒಂದು ವೇಳೆ ಹಾಗಾಗಿದ್ದೇ ಆದ್ರೆ ಚೈನಾದ ಎಲ್ಲಾ ಇನ್ವೆಸ್ಟ್ಮೆಂಟ್ಗಳು ಕೂಡ ನೀರಿನಲ್ಲಿ ಹೋಮ ಆದಂಗಾಗುತ್ತೆ. ಇದರ ಜೊತೆಗೆ ಈ ಪರ್ಟಿಕ್ಯುಲರ್ ರೈಲ್ವೆ ಲೈನ್ ವಿಚಾರದಲ್ಲಿ ಪಾಕಿಸ್ತಾನ ನಡೆದುಕೊಂಡಂತಹ ರೀತಿಯೂ ಕೂಡ ಚೈನಾಗೆ ಒಂದಷ್ಟು ಅನುಮಾನವನ್ನ ಹುಟ್ಟಿಸ್ತು, ಅವರಿಗೆ ಬೇಸರವನ್ನ ಮಾಡಿಸ್ತು. ಅದೇನು ಕೇಳಿದ್ರೆ, ಈ ML1 ರೈಲ್ವೆ ಲೈನ್ ಇದೆಯಲ್ಲ, ಪಾಕಿಸ್ತಾನ ಇದನ್ನ ಹಲವು ಬಾರಿ ರೀಡಿಸೈನ್ ಮಾಡಿತು. ಆರಂಭದಲ್ಲಿ ಚೈನಾ ಈ ಯೋಜನೆಗಾಗಿ ಫೀಸಿಬಿಲಿಟಿ ಟೆಸ್ಟ್ ರಿಪೋರ್ಟ್ ಅನ್ನು ಕೂಡ ಸಲ್ಲಿಕೆ ಮಾಡಿತು. ಪಾಕಿಸ್ತಾನ ಸರ್ಕಾರ ಇದನ್ನು ಒಪ್ಪಿಕೊಳ್ಳದೆ ವಾಪಸ್ ಕಳುಹಿಸಿತು. ಈ ಕಾರಣದಿಂದಾಗಿ ಹಲವು ಬಾರಿ ಇದರ ಅಂದಾಜು ವೆಚ್ಚವೂ ಕೂಡ ಬದಲಾಗೋದಕ್ಕೆ ಶುರುವಾಯಿತು. ಪಾಕಿಸ್ತಾನ ಆರಂಭದಲ್ಲಿ ಇದಕ್ಕೆ $6.8 ಬಿಲಿಯನ್ ಅನ್ನು ಕೋಟ್ ಮಾಡಿತ್ತು. ನಂತರ ಇದು $9.85 ಬಿಲಿಯನ್ ಗೆ ಏರಿಕೆ ಆಯಿತು. ಬಳಿಕ ಚೀನಾ ಇದಕ್ಕೆ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಪುನಃ ಇದನ್ನ $6.7 ಬಿಲಿಯನ್ ಗೆ ಇಳಿಕೆ ಮಾಡಿತು. ಇದು ಸಹಜವಾಗಿ ಚೈನಾಗೆ ಸ್ವಲ್ಪ ಕೋಪ ತರಿಸ್ತು, ಪಾಕಿಸ್ತಾನ ಇದರಲ್ಲಿ ಆಟ ಆಡ್ತಾ ಇದೆ ಅಂತ. ಹೀಗಾಗಿ ಚೈನಾದ ವಿದೇಶಾಂಗ ಸಚಿವ ಆಗಸ್ಟ್ನಲ್ಲಿ ಪಾಕಿಸ್ತಾನ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಅವರು ಒಂದು ಕ್ಲಿಯರ್ ಮಾಡ್ತಾರೆ, ನೀವು ಥರ್ಡ್ ಪಾರ್ಟಿ ಇನ್ವೆಸ್ಟ್ಮೆಂಟ್ಗೆ ಓಪನ್ ಮಾಡಿಬಿಡಿ, ಇದನ್ನ ಬೇರೆ ಬ್ಯಾಂಕ್ನಿಂದ ಸಾಲ ಪಡೆದು ಯೋಜನೆಯನ್ನ ಆರಂಭಿಸಿ ಅಂತ ವಾಂಗಿ ಕ್ಲಿಯರೆನ್ಸ್ ಕೊಟ್ಬಿಟ್ರು. ನಿಮಗೆ ನೆನಪಿರ್ಲಿ ಮಿತ್ರರೇ, ಚೈನಾ ಈ ಹಿಂದಿನಿಂದಲೂ ಕೂಡ ಥರ್ಡ್ ಪಾರ್ಟಿ ಇನ್ವೆಸ್ಟ್ಮೆಂಟ್ಗೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ. ಈ ಇಡೀ ಯೋಜನೆ ನಮ್ಮ ಕಂಟ್ರೋಲ್ನಲ್ಲೇ ಇರಬೇಕು ಅಂತ ಚೈನಾ ಭಾವಿಸಿತ್ತು. ಇದೆಲ್ಲದರ ಜೊತೆಗೆ ಇನ್ನೊಂದಷ್ಟು ಅಂಶಗಳು ಕೂಡ ಚೈನಾ ಈ ಯೋಜನೆಯಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಪ್ರಮುಖವಾದಂತಹ ಕಾರಣಗಳಾಗಿದ್ದಾವೆ. ಅದೇನು ಕೇಳಿದ್ರೆ ಪಾಕಿಸ್ತಾನದ ದ್ವಂದ್ವ ನೀತಿ. ಕಳೆದ ಹಲವಾರು ವರ್ಷಗಳಿಂದ ಪಾಕಿಸ್ತಾನಕ್ಕೆ ಚೈನಾವೇ ಗಾಡ್ ಫಾದರ್ ಆಗಿತ್ತು. ಚೈನಾ ಬಿಟ್ಟು ಪಾಕಿಸ್ತಾನ ಒಂದು ಹೆಜ್ಜೆಯನ್ನು ಕೂಡ ಆ ಕಡೆ ಈ ಕಡೆ ಇಡ್ತಾ ಇರಲಿಲ್ಲ. ಆದರೆ ಆಪರೇಷನ್ ಸಿಂಧೂರದ ಬಳಿಕ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಬದಲಾಗೋಯ್ತು. ಪಾಕಿಸ್ತಾನದವರಿಗೆ ಚೈನಾಗಿಂತಲೂ ಅಮೆರಿಕ ಕಲರ್ಫುಲ್ ಆಗಿ ಕಾಣೋದಕ್ಕೆ ಶುರುವಾಯಿತು. ಯಾಕೆಂದ್ರೆ ಚೈನಾದಿಂದ ಇನ್ನೇನು ಲಾಭ ಆಗೋದಿಲ್ವಲ್ಲ, ಅವ್ರು ಎಷ್ಟು ಹಣ ಕೊಡ್ತಾರೋ ಎಲ್ಲೋದನ್ನ ಪಾಕಿಸ್ತಾನ ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿದೆ. ಇನ್ ಸಾಲ ಕೇಳೋದಕ್ಕೆ ಹೋದ್ರೆ ಚೈನಾ ಯೋಚನೆ ಮಾಡುತ್ತೆ. ಆದರೆ ಅಮೆರಿಕಾಗೆ ಇರಾನ್ ಕಾರಣದಿಂದ ಪಾಕಿಸ್ತಾನ ಮುಖ್ಯ ಆಗುತ್ತೆ. ಇದೇ ಕಥೆಯನ್ನ ಅಮೆರಿಕಾಗೆ ಕನ್ವೆ ಮಾಡಿದ್ದೆ ಆದ್ರೆ ಅಮೆರಿಕದಿಂದಲೂ ಒಂದಷ್ಟು ಲಾಭ ಪಡೆದುಕೊಳ್ಳಬಹುದು ಅಂತ ಪಾಕಿಸ್ತಾನದವರಿಗೆ ಅನಿಸೋದಕ್ಕೆ ಶುರುವಾಯಿತು. ಹೀಗಾಗಿ ಪಾಕಿಸ್ತಾನ ಚೈನಾದಿಂದ ಅಮೆರಿಕ ಕಡೆಗೆ ತನ್ನ ನಿಷ್ಠೆಯನ್ನ ಬದಲಾಯಿಸಿತು. ಇದನ್ನ ಚೈನಾ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಪಾಕಿಸ್ತಾನ ಎಷ್ಟು ಮುಂದೆ ಹೋಗ್ಬಿಡ್ತು ಅಂತಂದ್ರೆ, ಅಮೆರಿಕದೊಂದಿಗೆ ಟ್ರೇಡ್ ಡೀಲ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ತನ್ನಲ್ಲಿರುವಂತಹ ಕಚ್ಚಾ ತೈಲ ರಿಸೋರ್ಸ್ ಅನ್ನು ಹೊರತೆಗೆಯೋದಕ್ಕೆ ಅಮೆರಿಕ ಬಂದು ಇನ್ವೆಸ್ಟ್ಮೆಂಟ್ ಮಾಡಲಿ, ನಮ್ಮಲ್ಲಿ ಭಾರಿ ಪ್ರಮಾಣದ ತೈಲ ರಿಸರ್ವ್ ಇದೆ, ನಾವು ಇದನ್ನ ಅಮೆರಿಕ ಜೊತೆಗೆ ಡೀಲ್ ಮಾಡ್ಕೊಳ್ತೀವಿ, ಹೀಗಂತ ಪಾಕಿಸ್ತಾನ ಅಮೆರಿಕಾಗೆ ಹೇಳ್ತು. ಟ್ರಂಪ್ ಇದನ್ನ ಘೋಷಣೆ ಕೂಡ ಮಾಡಿಬಿಟ್ರು, ನಾವು ಪಾಕಿಸ್ತಾನದ ಆಯಿಲ್ ಸೆಕ್ಟರ್ ನಲ್ಲಿ ಬಹಳ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಅಲ್ಲಿ ಸಿಗುವಂತಹ ಕಚ್ಚಾ ತೈಲವನ್ನ ಭಾರತಕ್ಕೂ ಕೂಡ ರಫ್ತು ಮಾಡ್ತೀವಿ ಅಂತ. ಮಿತ್ರರೇ, ಇದು ಯಾವುದೂ ಕೂಡ ಚೈನಾಗೆ ಇಷ್ಟ ಆಗಿಲ್ಲ. ಯಾಕೆ ಗೊತ್ತಾ? ಪಾಕಿಸ್ತಾನದಲ್ಲಿ ಅಮೆರಿಕ ಬಂದು ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅಂತಂದ್ರೆ ಚೈನಾ ಇಷ್ಟು ವರ್ಷ ಯಾಕೆ ಅಲ್ಲಿ ಮಣ್ಣು ಹೊರಬೇಕಾಗಿತ್ತು? ಇವತ್ತಲ್ಲ ನಾಳೆ ಪಾಕಿಸ್ತಾನದಲ್ಲಿರುವಂತಹ ನ್ಯಾಚುರಲ್ ರಿಸೋರ್ಸ್ ನನ್ನ ಪಾಲಿಗೆ ಸಿಗುತ್ತೆ ಅಂತಲೇ ಚೈನಾ ಅಷ್ಟೊಂದು ಇಂಟ್ರೆಸ್ಟ್ ಅನ್ನ ತೋರಿಸಿತ್ತು. ಆದ್ರೆ ಈಗ ದಿಢೀರಂತ ಪಾಕಿಸ್ತಾನ ಅಮೆರಿಕಾಗೆ ರತ್ನಗಂಬಳಿ ಹಾಸಿದ್ದನ್ನ ನೋಡಿ ಚೈನಾಗೆ ಭಾರಿ ಕೋಪ ಬಂದಿದೆ. ನೀವು ಜಿಯೋ ಪೊಲಿಟಿಕ್ಸ್ ಅನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ ನಿಮಗೊಂದು ಅಂಶ ಗೊತ್ತಿರುತ್ತೆ. ಅದೇನು ಕೇಳಿದ್ರೆ, ಚೈನಾ ಸಡನ್ ಆಗಿ ರಿಯಾಕ್ಟ್ ಮಾಡುವಂತಹ ಕಂಟ್ರಿ ಅಲ್ಲ. ಅಮೆರಿಕ ತಕ್ಷಣಕ್ಕೆ ಆಕ್ಷನ್ ತೆಗೆದುಕೊಳ್ಳುತ್ತೆ. ಅದರಲ್ಲೂ ಟ್ರಂಪ್ ಅಂತೂ
ಕೇಳೋದೇ ಬೇಡ. ಅಮೆರಿಕಾಗೆ ಯಾವುದೋ ಒಂದು ವಿಚಾರ ಸರಿ ಹೊಂದಿಲ್ಲ ಅಂತಾದ್ರೆ ಅದು ಎಷ್ಟೇ ಬೇಕಾದಂತಹ ದೇಶ ಆಗಿದ್ರೂ ಕೂಡ ಅದರ ಮೇಲೆ ಟ್ರಂಪ್ ಕಿಡಿಕಾರ್ತಾರೆ, ಅಥವಾ ಅಮೆರಿಕದ ಸ್ವಭಾವದಲ್ಲೇ ಅದು ಬಂದು ಹೋಗ್ಬಿಟ್ಟಿದೆ. ಚೈನಾ ಅಷ್ಟು ಸಡನ್ ಆಗಿ ರಿಯಾಕ್ಟ್ ಮಾಡೋದಿಲ್ಲ. ಅವರು ನಿಧಾನವಾಗಿ ಇಂಡಿಕೇಟ್ ಮಾಡ್ತಾರೆ, ನಮಗಿಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ, ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಅಂತ. ಪಾಕಿಸ್ತಾನದ ವಿಚಾರದಲ್ಲಿ ಚೈನಾದಿಂದ ಸಿಕ್ಕಂತಹ ಅಂತಹ ಒಂದು ಇಂಡಿಕೇಶನ್ನೇ ಸಿಪೆಕ್ ಕಾರಿಡಾರ್ನಿಂದ ಒಂದು ಹೆಜ್ಜೆ ಹಿಂದಿಟ್ಟಿರುವಂತಹದ್ದು. ನಾವು ಈ ರೈಲ್ವೆ ಲೈನ್ಗೆ ಇನ್ವೆಸ್ಟ್ ಮಾಡೋದಿಲ್ಲ, ನೀವು ಥರ್ಡ್ ಪಾರ್ಟಿಯಿಂದ ಇನ್ವೆಸ್ಟ್ಮೆಂಟ್ ಅನ್ನ ತನ್ನಿ ಅಂತ ಪಾಕಿಸ್ತಾನಕ್ಕೆ ಸೂಚನೆ ಕೊಟ್ಟಿರೋದೇ ನಮಗೆ ನಿಮ್ಮ ಮೇಲೆ ನಂಬಿಕೆ ಉಳಿದಿಲ್ಲ ಅಂತ ಚೈನಾ ತೋರಿಸ್ಕೊಳ್ಳುವಂತಹ ಸಲುವಾಗಿ. ಇದರಿಂದ ಭಾರತಕ್ಕೆ ಏನಾದರೂ ಲಾಭ ಆಗುತ್ತಾ ಕೇಳಿದ್ರೆ ಮಿತ್ರರೇ, ಒಂದು ವಿಚಾರದ ಲಾಭ ಆಗುತ್ತೆ. ಈ ಸಿಪೆಕ್ ಕಾರಿಡಾರ್ ಇದೆಯಲ್ಲ, ಇದನ್ನು ಭಾರತ ಯಾವತ್ತಿದ್ರೂ ವಿರೋಧಿಸುತ್ತೆ. ಕಾರಣ ಏನು ಕೇಳಿದ್ರೆ, ಸಿಪೆಕ್ ಕಾರಿಡಾರ್ ಆರಂಭವಾಗುವಂತಹದ್ದೇ POK ಪ್ರಾಂತ್ಯದಿಂದ. ಅಂದರೆ ಕ್ಸಿಂಗ್ಜಿಯಾಂಗ್ನಿಂದ ಇದು ಆರಂಭವಾದರೆ ಅದು POK ಮೂಲಕವಾಗಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಮೂಲಕವಾಗಿ ಪಾಕಿಸ್ತಾನವನ್ನು ತಲುಪಬೇಕು. POK ಇವತ್ತಲ್ಲ ನಾಳೆ ನಮ್ಮದಾಗುವಂತಹ ಪ್ರದೇಶ. 1947ರಿಂದಲೂ ಕೂಡ POKಯನ್ನು ಭಾರತ ಕ್ಲೈಮ್ ಮಾಡ್ತಲೇ ಬಂದಿದೆ. ಅಂತಹ ಪ್ರದೇಶದಲ್ಲಿ ಚೈನಾದ ಒಂದು ಎಕನಾಮಿಕ್ ಕಾರಿಡಾರ್ ಹೋಗುವಂತಹದ್ದು ಭಾರತದ ಇಂಟ್ರೆಸ್ಟ್ಗೆ ವಿರುದ್ಧವಾಗಿತ್ತು. ಜೊತೆಗೆ ಚೈನಾ ಮತ್ತು ಪಾಕಿಸ್ತಾನ ತೀರಾ ಹತ್ತಿರ ಆಗಿರುವಂತಹದ್ದು ಭಾರತಕ್ಕೆ ಟೂ ಫ್ರಂಟ್ ವಾರ್ ಭೀತಿ ಸದಾ ಇರ್ತಾ ಇತ್ತು. ಈ ಚೈನಾ ಮತ್ತು ಪಾಕಿಸ್ತಾನದ ನಡುವೆ ಅಂತರ ಸೃಷ್ಟಿಯಾಗುವಂತಹದ್ದು ಭಾರತಕ್ಕೆ ಎಲ್ಲಾ ವಿಧವಾಗಿಯೂ ಹೆಲ್ಪ್ ಆಗುತ್ತೆ. ಆದ್ರೆ ಭಾರತ ಇದನ್ನ ಪೂರ್ತಿಯಾಗಿ ಎಂಜಾಯ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಚೈನಾ ಅಲ್ಲಿ ಹೊರ ನಡೀತಾ ಇದೆ ಅಂತಂದ್ರೆ ಅದೇನ್ ಜಾಗ ಖಾಲಿ ಉಳಿತಾ ಇಲ್ಲ. ಅದೇ ಪಾಕಿಸ್ತಾನಕ್ಕೆ ಅಮೆರಿಕ ಬಂದು ಬೇರೂರ್ತಾ ಇದೆ. ಒಂದು ಹಂತದಲ್ಲಿ ಚೈನಾಗಿಂತಲೂ ಕೂಡ ಅಮೆರಿಕ ಡೇಂಜರಸ್. ಪಾಕಿಸ್ತಾನದಲ್ಲಿ ಉಗ್ರ ಬೀಜವನ್ನ ಬಿತ್ತಿದ್ದೇ ಅಮೆರಿಕ. ನಾಳೆ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಇನ್ನಷ್ಟು ಸಂಬಂಧ ಹದಗೆಟ್ಟು ಹೋಯ್ತು ಅಂತ ಅಂದುಕೊಳ್ಳಿ. ಅಮೆರಿಕ ಅದೇ ಭಯೋತ್ಪಾದನೆಯನ್ನ ವೆಪನ್ ರೀತಿಯಲ್ಲಿ ಭಾರತದ ವಿರುದ್ಧ ಬಳಸಬಹುದು, ಅದಕ್ಕೂ ಕುಮ್ಮಕ್ಕೂ ಕೊಡಬಹುದು. ಅಮೆರಿಕದವರು ಎರಡು ತಲೆಯ ಹಾವು. ಅಮೆರಿಕ ಪಾಕಿಸ್ತಾನಕ್ಕೆ ಬರ್ತಾ ಇದೆ, ಪಾಕಿಸ್ತಾನ ಇನ್ನು ಸ್ಟೇಬಲ್ ಆಗ್ಬಿಡುತ್ತೆ ಅಂತ ಭಾರತ ಯಾವ ರೂಪದಲ್ಲೂ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಒಂದು ಅಂಶವನ್ನ ಹೇಳಬಹುದು, ವಿದೇಶಾಂಗ ನೀತಿಯ ವಿಚಾರದಲ್ಲಿ ಭಾರತವನ್ನ ಪಾಕಿಸ್ತಾನ ಕಾಪಿ ಮಾಡೋದಕ್ಕೆ ಹೋಗಿ ಹಳ್ಳಕ್ಕೆ ಬಿದ್ದಿದೆ ಅಂತ. ಭಾರತ ಸದಾ ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಅನುಸರಿಸುತ್ತೆ. ನಾವು ಯಾರ್ದೋ ಒತ್ತಡಕ್ಕೆಲ್ಲ ಮಣಿದು ಯಾವುದೇ ನಿರ್ಧಾರವನ್ನ ಕೈಗೊಳ್ಳೋದಿಲ್ಲ. ನಮ್ಮ ದೇಶದ ಇಂಟ್ರೆಸ್ಟ್ಗೆ ಅನುಸಾರವಾಗಿ ನಾವು ಕೆಲಸ ಮಾಡ್ತೀವಿ. ನಮಗೆ ಚೈನಾ ಬೇಕು ಅಂತಂದ್ರೆ ಚೈನಾ ಜೊತೆಗಿರ್ತೀವಿ, ಅಮೆರಿಕ ಬೇಕು ಅಂತಂದ್ರೆ ಅಮೆರಿಕ ಜೊತೆಗಿರ್ತೀವಿ. ಪಾಕಿಸ್ತಾನ ಇದೇ ರೀತಿಯಾಗಿ ಆಕ್ಟ್ ಮಾಡೋದಕ್ಕೆ ಹೋಯ್ತು. ಆದ್ರೆ ಪಾಕಿಸ್ತಾನದ ಸ್ವತಂತ್ರ ಫಾರಿನ್ ಪಾಲಿಸಿಯನ್ನ ಆ ದೇಶಗಳು ಬೆಂಬಲಿಸೋದಿಲ್ಲ. ಚೀನಾ ಏನ್ ಬಯಸುತ್ತೆ ಗೊತ್ತಾ? ಇರೋದಾದ್ರೆ ನಮ್ಮ ಜೊತೆಗೆ ನಿಷ್ಠೆಯಿಂದ ಇರಿ, ಆಚೆ ಈಚೆ ಮಾಡೋದಾದ್ರೆ ನಾವು ನಿಮ್ ಜೊತೆಗೆ ಇರೋದಿಲ್ಲ ಅನ್ನತ್ತೆ. ಅಮೆರಿಕ ಕೂಡ ಇದನ್ನೇ ಹೇಳುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಅಂತಿಮವಾಗಿ ಯಾವ ಸ್ಥಿತಿ ನಿರ್ಮಾಣ ಆಗಬಹುದು ಅಂತಂದ್ರೆ, ಒಂದು ಕಡೆ ಚೀನಾ ಕೂಡ ಇಲ್ಲ, ಇನ್ನೊಂದು ಕಡೆ ಅಮೆರಿಕ ಕೂಡ ಇಲ್ಲ. ಏಕಾಂಗಿ ಆಗುವಂತಹ ಪರಿಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಭಾರತಕ್ಕೆ ಬೇಕಾಗಿರೋದು ಕೂಡ ಇದೆ. ಮಿತ್ರರೇ, ಈ ವಿಚಾರದಲ್ಲಿ ಮುಂದೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.